ಮುದ್ದೆ ಮಾಡ್ತಾ ಇದ್ದಾರೆ. ಮುದ್ದೆ ಅಂಟತ್ತೆ ಅಂತ ಈಗ ಸ್ವಲ್ಪ ತುಪ್ಪ ಹಾಕ್ತಿದ್ದಾರೆ. ನಂಗೆ ಮೈಗೆ ಹುಷಾರಿಲ್ಲ. ಚಿನ್ನಿ ಪಮ್ಮಿಗೆ ಮುದ್ದೆ ಮಾಡಬೇಕಾಗಿತ್ತು. ಅಮ್ಮಂಗೂ ಹುಷಾರಿಲ್ಲ ಇನ್ಫ್ಯಾಕ್ಟ್. ಆದರೂ ಏನೋ ಸುಧಾರಿಸ್ಕೊಂಡು ಅವ್ರು ಮಾಡ್ತಾಯಿದ್ದಾರೆ ಮುದ್ದೆ. ಅವ್ರು ಇವಾಗ ಮಾಡಿಕೊಡ್ತಾರೆ. ಆರಿದ್ಮೇಲೆ ನಾನು ಚಿನ್ನಿ ಪಮ್ಮಿಗೆ ತಿನ್ನಿಸ್ತೀನಿ. ನೀರು ಕುದಿ ಬರಬೇಕಾ? ನಾನು ಆ್ಯಕ್ಚುಲಿ ಮುದ್ದೆ ನಾನು ಮಾಡ್ತಿದ್ದೆ, ಅದಷ್ಟು ಸರಿಯಾಗಿ ಮಾಡ್ತಿರ್ಲಿಲ್ಲ. ನನಗೋಸ್ಕರ ವೀಡಿಯೋ ಮಾಡ್ಕೋತಾ ಇದ್ದೆ ಹೆಂಗೆ ಮಾಡೋದು ಅಂತ. ಹಾಗೆ ನೀನು ಒಂದು ದಿವಸ ಮಾಡಿಕೊಟ್ರೆ ಒಂದು 15 ದಿವಸ ಮುದ್ದೆನೇ ತಿನ್ನಲ್ಲ ನಾವು. ಹಾಗೆ ಅದಕ್ಕೆ ನೀಟಾಗಿ ಮಾಡೋದು ಹೇಗೆ ಅಂತ ವೀಡಿಯೋ ಮಾಡ್ಕೊಳ್ಳೋಕ್ಕೋಸ್ಕರ ಈ ವಿಡಿಯೋ ಮಾಡ್ಕೋತಾ ಇದ್ದೆ. ಹಾಗೆ ಇದನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವೆಲ್ಲ ಹೇಗೆ ಮುದ್ದೆ ಮಾಡ್ತೀರಾ, ಹೇಗೆ ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ. ಕುದಿ ಬಂದಮೇಲೆ ಹಾಕಬೇಕಾ? ನಾನು ಫುಲ್ ಕುದಿ ಬಂದಮೇಲೆ ಹಾಕ್ತಿದ್ದೆ. ಕುದಿ ಬಂದಮೇಲೆ ಹಾಕೋದು ಇವಾಗಲೂ. ಕುದಿ ಬಂದಿದೆ ನೋಡಿ, ಹಿಟ್ಟು ಹಾಕ್ತಾ ಇದ್ದೀನಿ. ನಾನು 1.25 ಇದಾಗ್ತಿದ್ದೆ ಗ್ಲಾಸ್. ಒಂದೇ ಸಲ ಹಾಕ್ಬಿಡ್ಬೇಕಾ? ಅದೇ ಬಿಟ್ಟು ಅವಾಗವಾಗ ಹಾಕಕ್ಕೆ. ಮೊದಲು ಉದುರಿಸ್ಬಿಟ್ಟು ಹಾಕ್ತಿದ್ದೆ, ಆಮೇಲೆ ಒಂದೇ ಸಲ ಬೇಕಾಗಿಲ್ಲ. ಬಿಸಿ ನೀರು ಬೇಯ್ದಾಗ ನೋಡಿ, ಬೇಯ್ತಾ ಇದೆ ಇವಾಗ. ಕುದೀತಾ ಇದೆ ನೋಡಿ ನನಗೆ. ಅದು ಫ್ಲೇಮ್ ಲೋ ಮಾಡಂಗಿಲ್ವಾ? ಏನು ಬೇಕಾಗಿಲ್ಲ, ಹೈ ಫ್ಲೇಮಲ್ಲೇ ಬೇಯಿಸೋದಾ? ನೋಡು ಇವಾಗ ತಿರುಗಿಸ್ತೀನಿ. ತಿರ್ಗಿಸುವಾಗಲೇ ಹಿಂಗೆ ತಿರ್ಗಿಸ್ಬಿಟ್ಟು ಬೇಯಿಸ್ಬೇಕು. ಆಚೆ ಬರ್ತದೆ ಆ ಹಿಟ್ಟಿಟ್ಟು ಹಂಗಂಗೆ ಕಾಣಿಸ್ತದೆ. ಸ್ವಲ್ಪ ಜಾಸ್ತಿ ಅದು ಕನ್ಸಿಸ್ಟೆನ್ಸಿ. ನೀರು ಸ್ವಲ್ಪ ಜಾಸ್ತಿ ಇರಬೇಕಾ ಕಮ್ಮಿ ಇರಬೇಕಾ? ನೀರು ಆದ್ಮೇಲೆ 20 ಕೆಳಗೆ ಅಂತ. ಓಕೆ, ಅಂದರೆ ನಾನು ಕೇಳ್ತಾ ಇರೋದು ನೀರು ಜಾಸ್ತಿ ಇರಬೇಕಾ ಹಿಟ್ಟು ಜಾಸ್ತಿ ಇರಬೇಕಾ? ನೀರು ಎಷ್ಟು ಇಡ್ತೀವೋ ಅಷ್ಟು ಅದ್ರ ತಕ್ಕನಾಗೆ ಹಿಟ್ಟು ಹಾಕ್ಬೇಕು. ನೀರು ಎಷ್ಟು ಇಡ್ತೀವೋ ಅಷ್ಟು ತಕ್ಕನಾಗಿ ಹಂಗಂದ್ರೆ ನಂಗೆ ಗೊತ್ತಾಗಲ್ಲ. 1 ಲೋಟ ನೀರು ಇಡ್ತೀವಿ ಅಂತ ಅಂದರೆ ಒಂದು ಮುಕ್ಕಾಲು ಲೋಟ ಹಿಟ್ಟು ಹಾಕ್ಬೇಕು. ಓಕೆ, ಅಲ್ಪ ಸ್ವಲ್ಪ ಕಮ್ಮಿ ಇರೋ ಥರ ಹಾಕ್ಬೇಕು. ನಾನು ಅಳತೆ ಗೊತ್ತಿಲ್ಲ, ಸುಮ್ಮನೆ ತಿರುಗಿಸ್ಬಿಡ್ತಿದ್ದೆ ಹಾಗೆ. ಗೊತ್ತಿರೋರಿಗೆ ಅಳತೆ ಹೇಳ್ಕೊಡ್ಲೇಬೇಕಾಗಿಲ್ಲ. ಸುಮ್ಮನೆ ಒಂದು ಅಂದಾಜ್ ಮೇಲೆ. ನಾನು ಇವಾಗ ಏನು ಅಳತೆ ಮಾಡಲೇ ಇಲ್ಲ, ಸುಮ್ಮನೆ ಹಾಕಿದೆ. ಒಂದು ಅಂದಾಜ್ ಮೇಲೆ ಹಾಕ್ಬೋದು. ಅಳತೆ ಎಲ್ಲ ಬೇಕಾಗಿಲ್ಲ ಅಲ್ಲ? ಬೇಕಾಗಿಲ್ಲ. ಅವ್ರವ್ರ ಮನೆ ತಕ್ಕಾಗಿ ಮಾಡ್ಕೋಬೇಕು. ಮತ್ತೆ ಏನಾದ್ರು ಕಮ್ಮಿ ಆಯಿತು, ಹಿಟ್ಟು ಕಮ್ಮಿ ಆಯಿತು ಅಂದ್ರೆ ಮತ್ತೆ ಇನ್ನು ಸ್ವಲ್ಪ ಹಿಟ್ಟು ಹಾಕೊಂಡು ತಿರುಗಿಸ್ಕೊಬೋದು. ಇದು ಎಷ್ಟು ಜನಕ್ಕಾಗುತ್ತೆ ಇವಾಗ ನೀವು ಮಾಡ್ತಿರೋ ಮುದ್ದೆ? ನಮ್ಮ ಮನೇಲಿ ನಾವು ತಿನ್ನೋ ಲೆಕ್ಕಕ್ಕೆ ಇದೊಂದು 4 ಜನಕ್ಕೆ 5 ಜನಕ್ಕಾಗುತ್ತೆ. ಸಣ್ಣ ಸಣ್ಣ ಮುದ್ದೆ ಅಲ್ವಾ ನಾವು ಮಾಡೋದು. ನಾನು ತಿನ್ನೋದೇ ಜೋರು ಮೊದಲ. ನೀನು ಮುದ್ದೆ ಮುಟ್ಟಲ್ಲ, ಅದು ನನಗೆ ಗೊತ್ತಿದೆ. ನೀನು ಬಿಟ್ಟು ನಾನು ಹೇಳಿದ್ದು ಜನ ತಿನ್ನೋರಿಗೆ. ಚಿನ್ನಿ ಪಮ್ಮಿಗೆ 2ಕ್ಕೂ ಬೇಕಾಗುತ್ತೆ ಇಷ್ಟು. ಒಂದ್ಸಲ ತಿನ್ನಲ್ಲ ಬಿಡ. ದಿನಕ್ಕೆ ಒಂದೇ ಸತಿ ಅಲ್ವಾ ತಿನ್ನೋದು. ಆದರೂ ಇಷ್ಟು ತಿನ್ನಲ್ಲ, ಒಟ್ಟಿಗೆ ಒಂದು ಸ್ವಲ್ಪ ಕಮ್ಮಿ ಬರುತ್ತೆ. ಇದರಲ್ಲಿ ಒಂದು ಮುಕ್ಕಾಲು ತಿನ್ನುತ್ತೆ, ಇನ್ನೂ ಸ್ವಲ್ಪ ಉಳ್ಕೊಳ್ಳುತ್ತೆ. ಅಷ್ಟೇನಾ? ಆಮೇಲೆ ಪ್ಲೇಟ್ ಮುಚ್ಚಿ ಎಷ್ಟು ಬೇಯಿಸ್ಬೇಕು. ಲೋ ಫ್ಲೇಮ್ ಮಾಡಂಗಿಲ್ವಾ ಇವಾಗಲೂ? ಮಾಡಬೇಕು. ಲೋ ಫ್ಲೇಮ್ ಮಾಡಿದ್ದೀನಲ್ಲ. 5 ನಿಮಿಷ ಆದಮೇಲೆ ಮುದ್ದೆ ಆಗುತ್ತಲ್ವ? ಹಾಂ, ಆಗಿದೆ ನೋಡು. ಆಗೋಯ್ತು. ಆಗಿದೆ. ಅಷ್ಟು ಬೇಗ? 5 ನಿಮಿಷ ಅಂದ 5 ನಿಮಿಷನೂ ಆಗೋದು. 5 ನಿಮಿಷನೇ ಆಯಿತು. ಹೊಡೆದಾಕ್ಬಿಟ್ಟಿದ್ದೀನಿ. 5 ನಿಮಿಷ ಎಲ್ಲ ಆಯಿತು, 2 ನಿಮಿಷನೂ ಆಗಿಲ್ಲ. ಮುಚ್ಚಿಬಿಟ್ರೆ ಅದೇ ಕಾವುಗೆ ಅರಳ್ಕೊಳುತ್ತೆ ನೋಡು. ಆಫ್ ಮಾಡಿದೆ. ಕೈ ಗಂಟಲ್ಲ ನೋಡು. ಕೈ ಗಂಟಲ್ಲ ಅಂದರೆ ಆಗಿದೆ ಅಂತ ಅರ್ಥ. ತೋರಿಸು. ಹಿಂಗೆ ಕೈ ಗಂಟಲ್ಲ ಅಂದರೆ ನೋಡು ಆಗಿದೆ ಅಂತ ಅರ್ಥ. ಇದು ಚೆನ್ನಾಗಿ ಬೆಂದಿಲ್ಲ ಅಂದರೆ ಕೈ ಗಂಟ್ಕೊಳ್ಳುತ್ತೆ. ಓಕೆ, ಕೈ ಗಂಟ್ಕೊಂಡ್ರೆ ಬೆಂದಿಲ್ಲ ಅಂತನಾ?
ಸೊ ಇವಾಗ ಮುದ್ದೆ ಮುಗ್ದಿದೆ. ಆರಿದ್ಮೇಲೆ ನಾನು ಅದನ್ನು ಚಿಮ್ಮಿ ಪಮ್ಮಿಗೆ ತಿನ್ನಿಸ್ತೀನಿ. ನೋಡಿ ನನ್ನ ಮುದ್ದು ಮಕ್ಕಳು ಯಾವ ಥರ ಇದು ಮಾಡ್ತಾರೆ. ಮುದ್ದೆ ಅಂದರೆ ಅವ್ರಿಗೆ ತುಂಬ ಇಷ್ಟ. ಚಿಕನ್ ಲೆವೆಲಿಗೆ ಮುದ್ದೆ ತಿಂತಾರಪ್ಪ. ಆ್ಯಕ್ಚುಲಿ ಪಮ್ಮಿ ಅಂತ ಇವಳು ಜಿಮ್ಮಿ. ಪಮ್ಮಿಗೆ ಸ್ವಲ್ಪ ಬಾಲ್ ಆಟ ಆಡ್ಸಿದ್ರೆ ಏನಾರ ಮಾಡಿದ್ರೆ ಕಾಲು ಸ್ವೆಲ್ಲಿಂಗ್ ಬಂದುಬಿಡ್ತಿತ್ತು. ಮುದ್ದೆ ತಿನ್ಸೋಕ್ಕೆ ಶುರುವಾದಮೇಲೆ ನಿಜವಾಗ್ಲೂ ಮುದ್ದೆಲಿ ಕ್ಯಾಲ್ಶಿಯಮ್ ಇದೆ ಅಂತ ಗೊತ್ತಾಯಿತು. ಸ್ವೆಲ್ಲಿಂಗ್ ಗಿಲಿಂಗ್ ಏನಿಲ್ಲ, ಅಷ್ಟು ಚೆನ್ನಾಗಿ ಆಟ ಆಡ್ತಾಳೆ. ಮನುಷ್ಯ ಆಗಿದ್ದಿದ್ರೆ ಎಂಥ ಪ್ಲೇಯರ್ ಆಗ್ತಿದ್ಲ ಅಂದರೆ ಡೆಡಿಕೇಟೆಡ್ ಪ್ಲೇಯರ್ ಅವಳು. ಯಾವುದಕ್ಕೂ ಹಂಗಸಲ್ಲ, ಅಷ್ಟು ಆ ಲೆವೆಲ್ಗೆ ಅವಳು ಆ ಮಟ್ಟಕ್ಕೆ ಆಟ ಆಡ್ತಾಳೆ ಅಲ್ಲ ಮಗನೇ? ಹೆಂಗಿದೆ ಮುದ್ದೆ? ಮುದ್ದೆ ಈಸ್ ನ್ಯೂ ಚಿಕನ್ ಫಾರ್ ದ್ಯಾಮ್. ತಿನ್ನಿಸ್ತಾ ಇರಿ. ಮುದ್ದೆ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲಾಟ್ಸ್ ಆಫ್ ಲವ್ ಟು ಯು ಫ್ರಮ್ ಮಿಲನಾ ಮುಕುಂದ್.